ರೈತರ ಹಿತ ಕಾಯುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿಫಲವಾಗಿದೆ. ಸಿಮೆಂಟ್ ಮಂಜು ಕಿಡಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಈವರೆಗೂ ಮೆಕ್ಕೆಜೋಳ ಹಾಗೂ ರೈತರು ಬೆಳೆದ ಇತರೆ ಬೆಳೆಗಳಿಗೆ ಖರೀದಿ ಕೇಂದ್ರ ತೆರೆಯದೆ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಮಂಡಲ ಬಿಜೆಪಿ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ರೈತರು ಬೆಳೆದ ಮೆಕ್ಕೆಜೋಳ, ಭತ್ತ, ಕಾಫಿ, ಏಲಕ್ಕಿ, ಮೆಣಸು ಸೇರಿದಂತೆ ಇತರೆ ಬೆಳೆಗಳಿಗೆ ಸರಿಯಾದ ಬೆಲೆ ಇಲ್ಲದೆ ರೈತರು ಕಣ್ಣೀರು ಹಾಕುವಂತಹ ಸ್ಥಿತಿ ಇದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕುರ್ಚಿಗಾಗಿ ನಡೆಸುತ್ತಿರುವ ಕಾದಾಟದಲ್ಲಿ ರೈತರನ್ನ ಮರೆತಿದೆ. 5 ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿರುವ ಸರ್ಕಾರ ದಿವಾಳಿಯಾಗಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಇಲ್ಲ ಎಂದು ಕೈಕಟ್ಟಿ ಕುಳಿತಿದೆ. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ 6,000 ರೂಪಾಯಿಗಳ ಜೊತೆಗೆ ಪ್ರತಿ ರೈತ ಕುಟುಂಬಕ್ಕೆ ಹೆಚ್ಚುವರಿ 4,000 ರೂಪಾಯಿ ನೀಡುತ್ತಿದ್ದರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಈ ಯೋಜನೆಯನ್ನು ತೆಗೆದುಹಾಕಲಾಯಿತು. ಕಾಂಗ್ರೆಸ್ ಸರ್ಕಾರ ಜನವಿರೋಧಿಯಾಗಿದ್ದು ಬಿಜೆಪಿ ರೈತರೊಡನೆ ಸೇರಿ ಹೋರಾಟ ನಡೆಸುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಶ್ರಮಿಸುತ್ತದೆ. ಮುಂಬರುವ ಚುನಾವಣೆಯಲ್ಲಿ ರೈತಪರ ಸರ್ಕಾರವನ್ನು ಜನರು ಅಧಿಕಾರಕ್ಕೆ ತರಲಿದ್ದಾರೆ ಎಂದು ಒತ್ತಾಯಿಸಿದರು. ಬಿಜೆಪಿ ಮಂಡಲ ಅಧ್ಯಕ್ಷೆ ಉಮಾ ರವಿ ಪ್ರಕಾಶ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಜನವಿರೋಧಿ ಆಡಳಿತ ನಡೆಸುತ್ತಿದ್ದು ರಾಜ್ಯದ ಜನ ಬೇಸತ್ತಿದ್ದಾರೆ. ಪ್ರಸ್ತುತ ವರ್ಷ ಸುರಿದ ಮಳೆಯಿಂದ ಬೆಳೆ ಕೈಗೆ ಬರದೆ ರೈತರು ಕಂಗಾಲಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ. ಸಿಎಂ ಹಾಗೂ ಡಿಸಿಎಂ ಅಧಿಕಾರಕ್ಕೆ ಕಿತ್ತಾಡುತ್ತಿದ್ದಾರೆ. ಇದಕ್ಕೆ ರಾಜ್ಯದ ಜನರೇ ಉತ್ತರ ಕೊಡಲಿದ್ದಾರೆ ಎಂದರು. ಪಟ್ಟಣದ ಹೃದಯದಲ್ಲಿರುವ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ತಹಶೀಲ್ದಾರ್ ಕಚೇರಿಗೆ ತಲುಪಿ ಉಪ ತಹಶೀಲ್ದಾರ್ ಲಿಂಕೇಗೌಡ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷೆ ಉಮಾ ರವಿ ಪ್ರಕಾಶ್, ಕಾರ್ಯದರ್ಶಿ ಕೃಷ್ಣ ಅಬ್ಬನ್, ಬಿಜೆಪಿ ಹಿರಿಯ ಮುಖಂಡ ಭರಣ್, ಅಮೃತೇಶ್ ಕಟ್ಟಾಯ, ನಂಜುಂಡಪ್ಪ, ಗಣೇಶ್ ಸ್ನೇಹಜೀವಿ, ಮೋಹನ್ ಮಾವನೂರು, ನಟರಾಜ್ ಸೋಂಪುರ್, ಲೋಹಿತ್, ಬಾಲಲೋಚನಾ, ಬಸವರಾಜ್, ಧ್ರುವ, ಮಹಿಳಾ ಮೋರ್ಚಾ ಹರ್ಷಿತಾ, ಸವಿತಾ ಸೇರಿ ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಬೆಳೆಗಳೆಲ್ಲ ಕೊಚ್ಕೊಂಡು ಹೋಗಿದ್ದಾವೆ. ಭತ್ತ, ರಾಗಿ, ಜೋಳ, ಶುಂಠಿ, ಮೆಣಸು, ಏಲಕ್ಕಿ ಇರ್ಬೋದು, ಶುಂಠಿ ಇರ್ಬೋದು, ಅಡಿಕೆ ಇರ್ಬೋದು, ಎಲ್ಲವೂ ಕೂಡ ನೀರ್ಪಾಡಾಗಿದೆ. 6 ತಿಂಗಳಿಂದ ಸತತವಾಗಿ ಮಳೆ ಬಂದು ರೈತ ಸಂಕಷ್ಟದಲ್ಲಿದ್ದಾನೆ. ಬೆಳೆ ಎಲ್ಲ ಭೂಮಿ ಮೇಲೆ ಬಿದ್ದಿದೆ. ಇಂಥ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸ್ತಾ ಇಲ್ಲ. ನಿನ್ನೆ ಬರೀ ಪೇಪರ್ ಮಾತ್ರ ಘೋಷಣೆಯನ್ನ ಮಾಡಿದ್ದಾರೆ 1033 ಕೋಟಿ. ಇನ್ನು ರೈತರ ಖಾತೆಗೆ ಹಣ ಬಂದಿಲ್ಲ. ಸರ್ಕಾರ ಒಂದು ರೀತಿ ರೈತರ ವಿರುದ್ಧವಾಗಿರ್ತಕ್ಕಂಥ ಸರ್ಕಾರ ಅಂತೇಳಿ ನಾವು ನೋಡ್ಲಿಕ್ಕೆ ಗೊತ್ತಾಗ್ತಾ ಇದೆ. ಸರ್ಕಾರ ರೈತರನ್ನ ಎದುರಾಕೊಂಡು ಯಾವುದೇ ಸರ್ಕಾರಗಳು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಆದರೆ ರೈತ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಕಷ್ಟ ಆದ್ರೂ ಸಮೇತ ಸರ್ಕಾರ ರೈತರ ಭೂಮಿಗೆ ಬಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಸರ್ವೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ರೈತರ ಭೂಮಿಯನ್ನ ಸ್ಪಷ್ಟವಾಗಿ ಸರ್ವೆ ಮಾಡಿಲ್ಲ. ಸುಮ್ಮನೆ ರೈತರಿಗೆ ಕಣ್ಣೋರ್ಸಲಿಕ್ಕೋಸ್ಕರ ನಿನ್ನೆ 1033 ಕೋಟಿ ಪರಿಹಾರ ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ. ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಪರಿಹಾರ ಕೊಟ್ಟಿದ್ದಾರೆ? 1 ಎಕರೆಲಿ ಜಮೀನು ರೈತನಿಗೆ ಆಗಿರ್ತಕ್ಕಂಥ ನಷ್ಟ ಎಷ್ಟು? ಒಂದು ರೀತಿ ಮಳೆಯಿಂದ ಹಾನಿ, ಒಂದು ರೀತಿ ಕಾಡು ಪ್ರಾಣಿಗಳ ಕಾಟ, ಇನ್ನೊಂದು ರೀತಿಯಲ್ಲಿ ಬೆಂಬಲ ಬೆಲೆ ಇಲ್ಲದೆ ರೈತ ದಿನನಿತ್ಯ ಕಣ್ಣಲ್ಲಿ ನೀರು ತರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಾವು ರೈತರ ಪರ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದ್ರು. ಏನು ಹೈನುಗಾರಿಕೆ ಮಾಡ್ತಾರೆ, ನಮ್ಮ ಕ್ಷೇತ್ರದಲ್ಲಿರುವಂತ ಎಲ್ಲ ಮಧ್ಯಮ ರೈತರು ಅವರು ತಮ್ಮ ಒಡವೆಯನ್ನು ಅಡ ಇಟ್ಟು ಬಡ್ಡಿ ಸಾಲ ಮಾಡಿ ಜೋಳ ಬೆಳೆಯನ್ನು ಮಾಡೋದಕ್ಕೆ ಹೋಗಿಟ್ಟಿದ್ದಾರೆ. ಆ ಜೋಳ ಬೆಳೆಯ ಆಗುವಾಗಲೇ ನುಸುಳಿ ರೋಗ ಬಂದು ಅದ್ರಾಗ ಅರ್ಧಕ್ಕರ್ಧ ಬೆಳೆಯೆಲ್ಲ ನಾಶ ಆಗಿದೆ. ಅದ್ರ ಮೇಲೆ ಈಗ 4 ತಿಂಗಳಿಂದ ಅತಿಯಾದ ಮಳೆಯಿಂದ ಎಲ್ಲ ಜೋಳನ
ನೆಲ ಕಟ್ಟಿದೆ. ಇವತ್ತು ರೈತರ ಪರಿಸ್ಥಿತಿ ಹೇಗಿದೆ ಅಂದರೆ ಹಾಕಿರೋ ಬಂಡವಾಳನೂ ವಾಪಸ್ ತಗೊಳಕ್ಕಾಗ್ತದೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ಇವತ್ತು ಮಾಮೂಲಿ ಸಣ್ಣ ಒಂದು ಜೋಳ ಬೆಳೆಯುವಂಥ ಪರಿಸ್ಥಿತಿ ರೈತರ ಪರಿಸ್ಥಿತಿ ಹೇಳ್ತಾರೆ. ಶುಂಠಿ ಬೆಳೆಯಲ್ಲಿ ಎಲ್ಲ ಮಳೆ ಜಾಸ್ತಿಯಾಗಿ ಕರ್ಗೋಗಿದೆ. ಆದರೆ ಸರ್ಕಾರ ಇದೆಲ್ಲ ವಿಚಾರವಾಗಿ ಇವತ್ತು ನಮ್ಮ ಸರ್ಕಾರ ರಚನೆ ಮಾಡಬೇಕಾದ್ರೆ ಪ್ರತಿ ಜನತೆಯ ವೋಟ್ ಮುಖ್ಯ ಆಗಿರುತ್ತೆ. ಆ ವೋಟನ್ನು ತಗೊಂಡು ಸ್ಥಾನಮಾನ ತಗೊಂಡು ಅಧಿಕಾರದಲ್ಲಿ ಕೂತ್ಕೊಂಡು ತನ್ನ ಸ್ಥಾನಮಾನ ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ಯೋಚನೆ ಮಾಡ್ತಿದ್ದಾರೆ ಹೊರತು ಮಾಮೂಲಿ ಜನಸಾಮಾನ್ಯರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇಲ್ಲ. ಈ ಚಿಂತನೆ ಬಗ್ಗೆ ಅವ್ರು ಯೋಚನೆ ಮಾಡಬೇಕು. ಬಡ ರೈತರ ಉಳಿವಿಗಾಗಿ ಸರ್ಕಾರ ಗಮನ ಹರಿಸಬೇಕು. ಎಲ್ಲ ಬೆಳೆಗೂ ಸರಿಯಾದ